ಅಯ್ಯೋ, ನನ್ ಕಾಲಿಗೆ ಹಾಕೊಂಡಿದ್ದ ಗೆಜ್ಜೆ ಏನಾಯ್ತು? ಎಲ್ಲಿ ಬಿದ್ದೋಯ್ತು? ಖಂಡಿತ ಬಂಗ್ಲೆಲೇನೆ ಬಿದ್ದಿರತ್ತೆ. ಅಲ್ಲೇ ಹೋಗಿ ಹುಡುಕ್ಬೇಕು. ಅಮ್ಮ, 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 ಏನಾಯ್ತಮ್ಮ? ಯಾಕೆ ಹೀಗಿದ್ಯಾ? ಏನೂ ಇಲ್ಲಮ್ಮ, ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ. ನೀನ್ ಬಂಗ್ಲೆಗೆ ಹೋಗ್ಬಾ. ನೀನ್ ಹೀಗಿದ್ರೆ ನಾನ್ ಬಂಗ್ಲೆಗೆ ಹೇಗ್ ಹೋಗ್ಲಿ ಹೇಳು? ನೀನ್ ಯಾಕಮ್ಮ ಇರ್ತೀಯ? ಸುಸ್ತು ಅಷ್ಟೇ ತಾನೇ. ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗುತ್ತೆ. ನೀನ್ ನನಗಿಂತ ಗಟ್ಟಿ ಇರೋಳು, ಅಂಥದ್ರಲ್ಲಿ ನೀನೇ ಹೀಗ್ ಸುಸ್ತಾಗಿ ಹೋದ್ರೆ ಹೇಗೆ? ಏನಾಯ್ತು ಅಂತ ಕೇಳಿದ್ರೆ ಹೇಳಲ್ಲ. ತಲೆ ಏನಾದ್ರೂ ನೋವ್ತಿದ್ಯಮ್ಮ? ಕಷಾಯ ತಗೊಂಡ್ ಬರ್ಲಾ? ಅಂಥದ್ದೇನೂ ಇಲ್ಲಮ್ಮ, ನೀನ್ ಹುಷಾರಾಗಿ ಹೋಗ್ಬಿಟ್ಬಾ. ನಾನಿಲ್ಲಿರೋದು ನಿನಗೆ ಇಷ್ಟ ಇಲ್ಲ ಅನಿಸ್ತಾ ಇದೆ. ಸರಿ ಬಿಡು, ನಾನು ಹೋಗ್ತಿದ್ದೀನಿ. ನಾನಲ್ಲ, ನೀನ್ ಹುಷಾರು. ನಾನು ನಿಜವಾಗ್ಲೂ ಹೊರಡ್ತಿದ್ದೀನಿ. ಇವತ್ತು ಹುಣ್ಣಿಮೆ ಪುಣ್ಯ. ನಾನು ಪೊರೆ ಕಳಚುವಂತ ದಿನ. ಏನ್ ನೋಡ್ತಾ ಇದ್ದೀರಾ? ಏನಿಲ್ಲ. ಅನಿರುದ್ಧ್ ಹರಿನಾಗದಲ್ಲಿ ಗೋಲ್ಡನ್ ಸ್ಪೂನ್ ಜೊತೆನೆ ಹುಟ್ಟಿದಾನೆ ಅನ್ಸುತ್ತೆ. ಮೊದ್ಲು ಬಂದಿರೋ ಕೆಲ್ಸ ನೋಡಿ. ಬನ್ನಿ. ಬನ್ನಿ ಒಳಗೆ. ಅಣ್ಣ. ಯಾರು? ಅನಿರುದ್ಧ್ ಪ್ರೊಫೆಸರ್ ಅಣ್ಣ, ಮಾತಾಡೋದಕ್ಕೆ ಅಂತ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಾನು ಹೋಗಿ ಅನಿರುದ್ಧನ ಕರೆದು ಬರ್ತೀನಿ. ನಾನು ಕರಿತೀನಿ ರೀ ಅತ್ತೆ. ಭಾವ, ಭಾವ. ಏಯ್ ನಿಲ್ಸೆ, ಯಾಕೆ ಕಿರ್ಚೋದು? ಸ್ವಲ್ಪ ಕುಡಿಯಕ್ಕೆ ನೀರು ತಗೊಂಡ್ ಬಾ, ಹೋಗು. ಬಂದ ನೋಡಿ ನಿಮ್ಮ ಪ್ರಿಯ ಶಿಷ್ಯ. ಹಾಯ್ ಅನಿರುದ್ಧ್, ಹೇಗಿದ್ದೀರಾ? ಏನೋ ಅಲ್ಲೇ ನಿಂತ್ಬಿಟ್ಟೆ, ಬಾ. ನೀವೇನಕ್ಕೆ ಬಂದ್ರಿ? ಕಾಲೇಜಿಗೆ ಬರೋದೇ ಬಿಟ್ಬಿಟ್ಟಿದ್ಯಾ? ಇನ್ನು 3 ತಿಂಗಳು ಕಾದಿದ್ರೆ ಹಾವಿನ ಮೇಲೆ ನೀನ್ ಮಾಡ್ತಿದ್ದ ರಿಸರ್ಚ್ ಪೂರ್ತಿ ಆಗ್ತಿತ್ತು. ಏನ್ ಮಾತಾಡ್ತಿದ್ದೀರಾ ನೀವು? ಹಾವು ಅನ್ನೋ ಅಕ್ಷರ ನಮ್ಮ ಮನೇಲಿ ತೆಗೆದ್ರೇನೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಅಂಥದ್ರಲ್ಲಿ ಅನಿರುದ್ಧ್ ಅವುಗಳ ಮೇಲೆ ರಿಸರ್ಚ್ ಮಾಡೋದಂದ್ರೆ ಏನು? ಹೌದು ಸರ್, ರಿಸರ್ಚ್ಗೋಸ್ಕರ ನಾಗಮಂಡ್ಲಕ್ಕೆ ಹೋದವನು ಕಾಲೇಜಿಗೂ ಬರ್ದೆ ಮನೆಗೆ ಬಂದಿದ್ದಾನೆ. ಅನಿರುದ್ಧ್ಗೆ ನಾಗಮಂಡಲದ ಬಗ್ಗೆ ಯಾರು ಹೇಳಿದ್ರು? ನಾನೇ ಹೇಳಿದ್ದೆ. ಅಲ್ಲಿ ಆಗೋ ವಿಚಿತ್ರ ಸಂಗತಿಗಳು ಗೊತ್ತಾದ್ಮೇಲೆ ಅವನು ಮಾಡ್ತಿರೋ ಹಾವುಗಳ ರಿಸರ್ಚ್ಗೆ ಅದು ಅವನಿಗೆ ತುಂಬಾ ಉಪಯೋಗ ಆಗುತ್ತೆ. ಪರಿಶೋಧನೆ ಅಲ್ಲ, ಆ ಕೆಲಸ ಮಾಡಿಸ್ತಿರೋದಕ್ಕೆ ನೀವು ನಿಮ್ಮ ಪರಿಶೋಧನೆ ಮಾಡ್ಕೋಬೇಕು. ಇದ್ರಲ್ಲಿ ತಪ್ಪೇನಿದೆ ಸರ್? ತಪ್ಪು. ನನ್ ಜೊತೆ ಈ ರೀತಿ ಮಾತಾಡ್ತಿರೋದು ತಪ್ಪೇ.
ಅವನ ಕುತ್ತಿಗೆ ಸುತ್ಕೊಂಡಿದ್ದಕ್ಕೆ ಶಿವನ್ನೇ ದೇವ್ರನ್ನಲ್ಲ ನಾವು. ಅವನ ವಿದ್ಯಾಭ್ಯಾಸ ನಿಂತೋದ್ರೂ ಚಿಂತೆ ಇಲ್ಲ. ಆ ವಿಷ ಜಂತುವಿನ ಮೇಲೆ ಪರಿಶೋಧನೆ ಮಾಡೋದು ಮುಂದುವರಿಸಿದ್ರೆ ಅನಿರುದ್ಧನ ಗುರುಗಳು ಅಂತ ನಿಮ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ನೀರು ಕುಡೀರಿ. ಕುಡೀರಿ. ಬಾ ಪುಣ್ಯ. ಈ ಪ್ರೊಫೆಸರು ಕಾಡಲ್ಲಿ ನಡೆದಿರೋದೇನು ಹೇಳಿರಲ್ಲ ಅಲ್ವಾ? ಈ ಹುಡುಗಿ ಹೆಸರು ಪುಣ್ಯ. ನಮಗ್ ಸಹಾಯ ಮಾಡ್ತಿದ್ದಾಳೆ. ಮನೆ ಕೆಲ್ಸದವಳು ಅಂತಾನು ಹೇಳ್ಬೋದು. ಅನಿರುದ್ಧ ನಾಗಮಂಡಲದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಾಗ ಪುಣ್ಯನೇ ಪ್ರಜ್ಞೆ ಬರೋ ಹಾಗೆ ಮಾಡಿದ್ದು. ಅವಳು ನಾಗಮಂಡಲದವಳಾದ್ರೂ ಅವುಗಳಂದ್ರೆ ದ್ವೇಷ ಅವಳಿಗೆ. ಹಾವುಗಳಂದ್ರೆ ಈ ಹುಡುಗಿಗೆ ದ್ವೇಷನಾ? ಹಾವಂದ್ರೆ ನಮ್ಮಣ್ಣನಿಗೆ ಹಗೆ. ಎಷ್ಟೇ ಹಗೆ ಇದ್ರೂ ಸರಿ, ದ್ವೇಷ ಮಾತ್ರ ಕಡಿಮೆ ಆಗೋದಿಲ್ಲ. ಆದ್ರೆ ಗ್ಲಾಸ್ ತಗೊಂಡೋಗು. ನಡಿಯ ಒಳಗೆ. ಬರ್ತೀನಿ ಅಂತ ಹೇಳ್ದೇನೆ ಹಾಗೆ ಬಂದಿದ್ದೀರಲ್ಲ ಸರ್. ಇಲ್ಲಿರೋ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ. ಅದನ್ನ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ. ಅನಿರುದ್ಧ್, ಹಾವುಗಳ ಮೇಲೆ ರಿಸರ್ಚ್ ಮಾಡಿದ್ರೆ ಕಾಲೇಜಲ್ಲಿ ಹೆಸರು ಬರುತ್ತೆ. ಆದರೆ ನಾಗಮಂಡಲದ ಬಗ್ಗೆ ತಿಳ್ಕೊಳ್ತೀನಿ ಅಂತ ನೀನು ಹೋದವನು ಕಾಂಟ್ಯಾಕ್ಟಿಗೆ ಸಿಗದಿದ್ರೆ ಏನು ಅನ್ಕೋಬೇಕು? ಸರ್, ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತ ಹೇಳಿ ನಮ್ಮ ಮನೆಯವರಿಗೆ ನಾನು ಹೇಳಿರಲಿಲ್ಲ. ಆದರೆ ನಿಮ್ಮಿಂದ ಗೊತ್ತಾಯ್ತು. ಸ್ನೇಕ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಮ್ಮಪ್ಪ ಹೇಗೆ ರಿಯಾಕ್ಟ್ ಮಾಡೋದು ಅಂತ ನೋಡಿದ್ರಲ್ಲ, ನನಗೆ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇದೆ. ಏನಿದು? ಓದ್ಕೊಳ್ತಿದ್ದಾನೆ ಅಂತ ಅಂದ್ಕೊಂಡಿದ್ದ ಅನಿರುದ್ಧ ಓದೋದನ್ನು ಬಿಟ್ಟು ಬೇರೆ ಏನೋ ಮಾಡ್ತಾ ಇದ್ದಾನೆ. ಹಾವು ಅಂತ ಹೇಳಿದ ತಕ್ಷಣ ಉರಿದು ಬೀಳೋ ನಮ್ಮಣ್ಣ ಅನಿರುದ್ಧ ಪರಿಶೋಧನೆಗೆ ಅನುಮತಿ ಕೊಡ್ತಾನಾ? ಅದು ಸರಿ, ಈ ಪ್ರೊಫೆಸರ್ ಏನೋ ಬಾಯ್ ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಪುಣ್ಯನ ನೋಡಿ ಏನು ಹೇಳ್ದೆ ಮಂಕಾಗಿ ನಿಂತುಬಿಟ್ಟ. ಅಷ್ಟಕ್ಕೂ ಇವರಿಬ್ಬರ ಮಧ್ಯೆ ಏನು ನಡೀತಾ ಇದೆ ಅನ್ನೋದನ್ನ ಕಂಡು ಹಿಡಿಲೇಬೇಕು. ಪ್ರೊಫೆಸರ್ ಅವರು ನನ್ನ ಬಗ್ಗೆ ಅನಿರುದ್ಧಗೆ ಹೇಳಬೇಕು ಅಂತಾನೆ ಮಾಡಿ ಮೇಲೆ ಕರ್ಕೊಂಡು ಹೋದ್ರೋ ಏನು? ಕಾಡಲ್ಲಿ ನಡೆದಿರೋದನ್ನ ಹೇಳಿದ್ರೆ ನನ್ನ ಪರಿಸ್ಥಿತಿ ಏನು? ನಾನು ಈ ಮನೇಲಿ ಇರೋದಕ್ಕೆ ಬಿಡ್ತಾರಾ? ಕೈ ಮುಗ್ದೆ ಅಂತ ಸುಮ್ಮನೆ ಆದರೂ ಪ್ರೊಫೆಸರ್ ಅವ್ರಿಗೆ ನನ್ನ ಮೇಲೆ ಎಷ್ಟು ಅಂತ ಕರುಣೆ ಇರೋದಕ್ಕೆ ಸಾಧ್ಯ? ಏನು ನಡೆಯುತ್ತೋ ಏನೋ. ಪ್ಲೀಸ್ ಸರ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಟೋಗ್ಬಿಡಿ. ಇಲ್ಲಿ ನೀವು ಏನೇ ಮಾತಾಡಿದ್ರು ನನಗೆ ಪ್ರಾಬ್ಲಮ್ ಆಗುತ್ತೆ.
ನಿಜ ಹೇಳಿದ್ರೆ ಪ್ರಾಬ್ಲಮ್ಮಾ? ಅದು ಬರೀ ನಿಜ ಅಲ್ಲ, ಅದೊಂದು ರಹಸ್ಯ. ಹೋಗ್ಲಿ, ಆ ರಹಸ್ಯನೇ ಹೇಳು. ನಾಗಮಣಿ ಎಲ್ಲಿದೆ ಅಂತ ಗೊತ್ತಾಯ್ತಾ? ನಾಗಮಣಿ ಬಗ್ಗೆ ನನಗೇನು ಗೊತ್ತಿಲ್ಲ. ಇಷ್ಟು ದಿನ ಆ ಮಣಿ ಎಲ್ಲಿದೆ ಅಂತ ಹೇಳಿ ನಮ್ಮಪ್ಪ ಆ ಪುಣ್ಯ ಪದೇ ಪದೇ ಕೇಳಿ ನನ್ನನ್ನು ಸತಾಯಿಸ್ತಾ ಇದ್ದಾರೆ. ಇವಾಗ ನೀವು ನೋಡಿದ್ರೆ ಮತ್ತೆ ಆ ಮಣಿ ಬಗ್ಗೆ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನನಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ ಸರ್. ಪುಣ್ಯ ನಾಗಮಣಿ ಬಗ್ಗೆ ಅನಿರುದ್ಧ ಹತ್ರ ಕೇಳಿದ್ಲಾ? ಏನೇ? ಹಾ, ಕಾಫಿ ಅಮ್ಮವ್ರೆ, ಅವರಿಬ್ರಿಗೂ ಕೊಡೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಗಂಡಸ್ರ ಜೊತೆ ಕಾಲ ಕಳೆದು ಹೋದ್ರೆ ನಿಂಗೆ ದಾಹ ತೀರೋದಿಲ್ವಾ? ಅದ್ಯಾಕಮ್ಮ ಹಾಗೆ ಹೇಳ್ತಿದ್ದೀರಾ? ಯಾವಾಗ ನೋಡಿದ್ರು ಅನಿರುದ್ಧ ಬೆನ್ನಿಗೆ ಅಂಟ್ಕೊಂಡೇ ಇರ್ತೀಯಲ್ಲೇ. ಹೋಗೆ ಕೆಳಗೆ. ಆದ್ರೆ ಅಮ್ಮವ್ರೆ, ಹೋಗೆ ಸುಮ್ನೆ ಹೋಗೆ. ಇಳಿಯೇ. ನಡಿ ನಡಿ. ಅಮ್ಮವ್ರೆ, ಕಾಫಿ ಕೊಟ್ಬಿಟ್ಟು ಬರ್ತೀನಿ. ಬೇಕು ಅಂತಿದ್ರೆ ಅವರೇ ಬಾಯ್ ಬಿಟ್ಟು ಕೇಳ್ತಾರೆ. ನೀನೇ ತಗೊಂಡೋಗಿ ಕೊಡ್ಬೇಕು ಅಂತ ಏನೂ ಇಲ್ಲ. ಹೌದು, ನಿಮ್ಮಮ್ಮ ಎಲ್ಲಿ? ಹಾ, ಅವ್ರಿಗೆ ಹೇಳಕ್ಕಾಗಲ್ವಾ ಕಾಫಿ ಕೊಡು ಅಂತ? ಅವಳಮ್ಮ ಮನೆ ಕೆಲಸ ಮಾಡಲ್ಲ. ಅವ್ರನ್ನೇನು ಮನೆ ಕೆಲಸದವ್ರು ಅನ್ಕೊಂಡ್ಯಾ? ಇನ್ನೇನ್ ಅದಕ್ಕೆ? ಅಲ್ಲ, ಮನೆಗೆ ಯಾರಾದ್ರೂ ಗಂಡಸ್ರು ಬಂದ್ರೆ ವಯಸ್ಸಿಗೆ ಬಂದಿರೋ ಹುಡುಗಿ ಹತ್ರ ಮನೆ ಕೆಲಸ ಮಾಡ್ಸೋದು ಯಾಕೆ ಅಂತ. ಯಾರಿಗೂ ಕೆಟ್ಟ ಉದ್ದೇಶ ಇಲ್ಲ ಅಂದ್ಮೇಲೆ ಏನೋ ಆಗುತ್ತೆ ಅಂತ ಊಹಿಸ್ಕೊಳ್ಳೋದು ತಪ್ಪು ಭದ್ರಾವತಿ. ಕೆಲವರು ಅಂತ ಕೆಲಸ ಮಾಡ್ತಾರೆ ಅದಕ್ಕೆ, ಅವ್ರ ದಾಹನ್ ತೀರಿಸ್ಕೊಳಕ್ಕೆ. ಯಾಕಮ್ಮ ಯಾವಾಗ ನೋಡಿದ್ರು ನಂಗೆ ಏನಾದ್ರೂ ಹೇಳ್ತಾನೆ ಇರ್ತೀರಾ? ಪುಣ್ಯ, ಸುಮ್ನಿರು. ಭದ್ರಾವತಿ ಏನೋ ಕೋಪದಿಂದ ಮಾತಾಡ್ತಿದ್ದಾಳೆ ಅಷ್ಟೇ. ನಿಮ್ಮಮ್ಮನ್ಗೆ ಮೈ ಹುಷಾರಿಲ್ಲ ಅಂತ ಅತ್ತೆ ಹತ್ರ ಹೇಳ್ತಿದ್ಯಂತಲ್ಲ, ನೀನ್ ಮನೆಗೆ ಹೋಗು. ಹೋಗು. ಮತ್ತೆ ಇಲ್ಲಿ ಪರವಾಗಿಲ್ಲ, ನೀನ್ ಹೋಗು ಪುಣ್ಯ, ಹೋಗು. ನೋಡ್ತೀವಿ ಅದಕ್ಕೆ ಎಷ್ಟೆಲ್ಲ ಬಾಯ್ ಮಾಡ್ತಾಳೆ ಅಂತ. ರಾಕ್ಷಸಿ. ನೋಡ್ದೆ. ನಾಗಮಂಡಲದಿಂದ ಬಂದ ನಾಗಭಕ್ತರುಗಳು ಅನಿರುದ್ಧನ್ನ ಕಾಪಾಡೋಕ್ಕೆ ಹಾವನ್ನೇ ಕರೆದಿದ್ದಾರೆ ಅಂದ್ರೆ ಯಾವುದೋ ನಿರೀಕ್ಷೆ ಇಟ್ಕೊಂಡೇ ಈ ಕೆಲಸ ಮಾಡ್ತಿದ್ದಾಳೆ ಪುಣ್ಯ. ಅದೇನು ಅಂತ ತಿಳ್ಕೋಬೇಕು. ಅಯ್ಯೋ ದೇವ್ರೆ, ನಾಗಮ್ಮ ನನ್ನ ಮಾತು ಕೇಳಿ ಅವ್ರಿಗೇನು ಮಾಡ್ಲಿಲ್ಲ ಅಂತ ಆ ಪ್ರೊಫೆಸರ್ ಏನಾದ್ರೂ ಮನೆಯವ್ರಿಗೆ ಹೇಳ್ಬಿಟ್ರೆ? ನನ್ನ ಕತ್ ಹಿಡ್ದು ಆಚೆ ಕಳಿಸ್ತಾರೆ ಅಷ್ಟೆ. ಬೇಡ್ಕೊಂಡೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಎಷ್ಟೇ ಆದ್ರೂ ಓದಿರೋರಲ್ವಾ. ಪಾಪ ಅಮ್ಮ ತುಂಬಾ ಸುಸ್ತಾಗಿದ್ಲು. ಇವಾಗ ಹೇಗಿದ್ದಾಳೋ ಏನೋ. ಆದಷ್ಟು ಬೇಗ ಹೋಗ್ಬೇಕು.
ಕಾಡಲ್ಲಿ ನಾದಸ್ವರಾನ? ಯಾರು ಊದ್ತಾ ಇರೋದು? ಯಾವ ಕಾರಣಕ್ಕೆ ಊದ್ತಾ ಇದ್ದಾರೆ? ಹಾವನ್ನು ಹಿಡಿದು ಅದರ ಬಾಯಿಗೆ ಪಾದರಸವನ್ನ ಹಾಕಿದ್ರೆ ವಿಷನ ಕಕ್ಕೋಕಾಗದೆ ರಸನ ನುಂಗೋಕಾಗದೆ ಸಾಯುತ್ತೆ. ಆವಾಗ ಸತ್ತ ಹಾವನ್ನ ಒಣಗಿಸಿ ಸೇಡನ್ನು ತೀರಿಸಿಕೊಳ್ಳಲಾಗದೆ ಹಾವುಗಳು ದಿನದಿಂದ ದಿನಕ್ಕೆ ಒಣಗಿ ಹೋಗ್ತಾವೆ.